ಕರ್ನಾಟಕ ಶಕ್ತಿಯ ಸಂಸ್ಕೃತಿಯ ಶಿಲ್ಪದ ನಾಡು. ಇದು ಪುರಾತನ ಪಾವನ ಕಥೆಗಳ ನಾಡು. ಸಹ್ಯಾದ್ರಿಯ ನೆರಳಲ್ಲಿ ಹುಟ್ಟಿದ ಈ ಧರಣಿ ಶತಮಾನದ ರಾಜವಂಶಗಳ ಅಖಂಡ ಪರಂಪರೆಯಿಂದ ಕನ್ನಡ ನಾಡನ್ನು ಶ್ರೀಮಂತಗೊಳಿಸಿದೆ. ಕದಂಬರು ಬನವಾಸಿಯ ಕಾಡುಗಳಿಂದ ಎದ್ದು ಕನ್ನಡಕ್ಕೆ ಶಾಸನ ಮೂಲದ ರಾಜಭಾಷೆಯ ಸ್ಥಾನ ನೀಡಿದರು. ಗಂಗರು ಶ್ರವಣ ಬೆಳಗೊಳದ ಬೆಟ್ಟದ ಮಡಿಲಲ್ಲಿ ಬಾಹುಬಲಿಯ ಶಾಂತ ಶಿಲೆಯೊಂದಿಗೆ ಜೈನ ಧರ್ಮದ ಔನ್ನತ್ಯವನ್ನು ಪ್ರಸಾರಗೊಳಿಸಿದರು. ಚಾಲುಕ್ಯರು ಬಾದಾಮಿಯ ಕೆಂಪು ಬಂಡೆಗಳಲ್ಲಿ ಶಿಲ್ಪಕಲೆಯ ನವಯುಗವನ್ನು ನಿರ್ಮಿಸಿದರು. ಅವರ ಐಶ್ವರ್ಯಕ್ಕೆ ಪ್ರತೀಕವಾಗಿ ರಾಷ್ಟ್ರಕೂಟರು ಕಲ್ಲನ್ನು ದೇವಾಲಯವನ್ನಾಗಿ ಪರಿವರ್ತಿಸಿದರು. ಏಲೂರಿನ ಕೈಲಾಸ ಕಲ್ಪನೆಯಲ್ಲಿ ಕಲೆಗೊಂಡ ಶಿಲ್ಪ. ಹೊಯ್ಸಳರು ಶಿಲೆಯೊಳಗೆ ನೃತ್ಯವನ್ನು ಭಕ್ತಿಯನ್ನು ಕೊರೆದು ಬೇಲೂರು ಮತ್ತು ಹಳೇಬೀಡುಗೆ ಶಿಲ್ಪ ಶೃಂಗಾರದ ತೋರ್ಪುದಾಗಿ ರೂಪಿಸಿದರು. ಈ ಪರಂಪರೆಯ ಕುಲಶಿರೋಮಣಿಯಾಗಿ ವಿಜಯನಗರ ಸಾಮ್ರಾಜ್ಯ ಹಂಪಿಯಲ್ಲಿ ಹುಟ್ಟಿತು. ಶಕ್ತಿಯ, ವಿಜ್ಞಾನದ, ಸಾಂಸ್ಕೃತಿಕ ವೈಭವದ ಮಹಾಸಂಘಟನೆಯಾಗಿ. ಕೃಷ್ಣದೇವರಾಯನ ಕಾಲ ಸಾಹಿತ್ಯ, ಶಿಲ್ಪ ಹಾಗೂ ವ್ಯಾಪಾರದ ಸುವರ್ಣಯುಗವಾಗಿತ್ತು. ಕನ್ನಡ ನಾಡಿನ ಹೆಮ್ಮೆ ಎತ್ತರಕ್ಕೇರಿತು. ಕಾಲಿಕೋಟೆಯ ಯುದ್ಧ ಪತನ ತಂದರೂ ಈ ನಾಡಿನ ಸಂಸ್ಕೃತಿ ಮಾತ್ರ ಫಲಪುಲಿಸುತ್ತಲೇ ಉಳಿದಿದೆ. ಕಾಲವನ್ನೇ ಮೀರುವಂತೆ ಶ್ರದ್ಧೆಯ ನೆನಪಾಗಿದೆ. ಇದು ಕೇವಲ ಇತಿಹಾಸವಲ್ಲ, ಇದು ನೆನೆಸಿದಾಗ ಉಬ್ಬುವ ಹೆಮ್ಮೆ, ನುಡಿದಾಗ ಮೂಡುವ ಧ್ವನಿ. ಇದು ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನಾವು ಭಾರತ ಮತ್ತು ಕರ್ನಾಟಕದ ಇತಿಹಾಸ ಹಾಗೂ ಇತ್ತೀಚಿನ ಕಥೆಗಳನ್ನು AI ಸಹಾಯದಿಂದ ನಿಮ್ಮ ಮುಂದೆ ತರಲು ಬರುತ್ತಿದ್ದೇವೆ. ನಮ್ಮ ಈ ಪ್ರಯತ್ನಕ್ಕೆ ಸಹಕರಿಸಿ ಇನ್ನಷ್ಟು ವಿಡಿಯೋಗಳನ್ನು ರಚಿಸಲು ನಮಗೆ ಪ್ರೇರಣೆಯಾಗಿರಿ. ನಿಮ್ಮ ಬೆಂಬಲ ಮತ್ತು ವೀಕ್ಷಣೆಗೆ
ಸದಾ ಧನ್ಯವಾದಗಳು.